ಇದ್ರ ಕೆಳಗಡೆ ನೋಡ್ರಿ ಇಲ್ಲಿ ಸೊಪ್ಪು ನೋಡ್ರಿ ಇಲ್ಲಿ ಎಷ್ಟು ಸುರಿದಿದೆ ತೊಗರಿದು. ಈಗ ಇದನ್ನ ಹೊರಗಡೆಯಿಂದ ತಂದಾಕ್ಬೇಕು, ಇಷ್ಟು ಗೊಬ್ಬರ ಕೊಡ್ಬೇಕು ಅಂದ್ರೆ ಎಷ್ಟು ಕೆಲಸ ಇದೆ, ಖರ್ಚಿದೆ. ಈಗ ಸುಲಭವಾಗಿ ಈ ತೊಗರಿ ಎಲೆ ಎಲ್ಲ ಸುರಿದು ಎಷ್ಟು ಫಲವತ್ತಾಗಿದೆ ಇದು ಭೂಮಿ. ಇಲ್ಲಿ ನೋಡ್ಬೋದು ನೀವು, ಇದ್ರ ಮೇಲ್ಗಡೆ ಕೈ ಹಚ್ಕೊಂಡ್ರೆ ಎಣ್ಣೆ ತರ ಬರುತ್ತೆ, ಅದೇ ಸೊಗಡು. ಯಾವುದೇ ರೀತಿ ಸ್ಪ್ರೇ ಮಾಡದೇ ಇರೋದ್ರಿಂದ ನಮ್ಮಲ್ಲಿ ಸೊಗಡು ಚೆನ್ನಾಗಿದೆ. ಈಗ ನೋಡ್ರಿ ಕೈಯೆಲ್ಲ ನೋಡಿ ಎಣ್ಣೆ ತರ ಆಗ್ತೈತಿ. ನಮಸ್ಕಾರ ಎಲ್ಲರಿಗೂ, ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ದು ಅಡವಿ ತೋಟದಲ್ಲಿ ಅವರೇ ತೊಗರಿ ಬೆಳೆದಿದ್ವಿ. ಮುಂಚೆ ಇದ್ರ ಬಗ್ಗೆ ನಮ್ದೊಂದು ವಿಡಿಯೋ ಬಂದಿತ್ತು 3-4 ತಿಂಗಳು ಕೆಳಗಡೆ, ಡೇಟ್ ಸರಿಯಾಗಿ ನೆನಪಾಗ್ತಾ ಇಲ್ಲ. ಆ ಯೂಟ್ಯೂಬ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಹಳೇದು ನೋಡಿ. ಅವಾಗ ಅಲ್ಲಿ ನಾನು ಏನಕ್ಕೆ ಅದು ವಿಡಿಯೋ ಮಾಡಿದ್ವಪ್ಪ ಅಂದರೆ, ನಿರಂತರವಾಗಿ ಹಸಿರೆಲೆ ಗೊಬ್ಬರನ ಹೇಗೆ ತೋಟದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆ ವಿಡಿಯೋ ಅದ್ರ ಮೇಲೆ ನಾವು ಅದನ್ನ ಮಾತಾಡಿದ್ವಿ. ಅವತ್ತು ನಾವು ಏನು ಹೇಳಿದ್ವಪ್ಪ ಅಂದರೆ, ಅಡಿಕೆ ಜೊತೆ ಅವರೇ ತೊಗರಿ ಹಾಕಿದ್ವಿ. ಮೇ ಕೊನೆಗೆ ನಾವು ಬೀಜ ಊರಿದ್ದು. ಅದ್ರದ್ದೀಗ ರಿಸಲ್ಟ್ ನೋಡ್ತಾ ಇದ್ದೀರಾ, ಅದ್ರ ಬೆಳವಣಿಗೆ ನೋಡ್ತಾ ಇದ್ದೀರಾ. ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಅಂತ ಹೇಳಿದ್ರಲ್ಲ, ನೀವು ಅವತ್ತು ಅನ್ಕೊಂಡಾಗೆ ಈ ಸತಿ ಕ್ರಾಪ್ ಎಲ್ಲ ಬಂದಿದ್ಯಾ? ಅದೇ ಈಗ ಮುಖ್ಯ ಉದ್ದೇಶ ನಮ್ದು ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕು ಅನ್ನೋದು ನಮ್ದು. ಅಂದ್ರೆ ತೋಟ ಮಣ್ಣನ್ನ ಹೇಗೆ ಆರೋಗ್ಯವಾಗಿಡೋದು ಅಥವಾ ಹೇಗೆ ಅದನ್ನ ಫಲವತ್ತತೆಗೊಳಿಸೋದು ಅನ್ನೋದ್ರ ಬಗ್ಗೆನೇ ನಮ್ದು ಇಲ್ಲಿ ಎಫರ್ಟ್ ಇರೋದು ಮೇಜರ್ ಆಗಿ. ಅದ್ರ ಜೊತೆ ಯಾಕೆ ಅದ್ರ ಬೆಳೆನೂ ತಕೊಂಡು ಉತ್ಪನ್ನನೂ ನಾವು ತಗೊಂಡು ಮನೆಗೆ ಬೆಳೆಸ್ಕೊಂಡು ಹೆಚ್ಚಾಗಿದ್ದು ಮಾರಾಟ ಮಾಡ್ಬೇಕು ಅನ್ನೋದು ಉದ್ದೇಶ. ಅದ್ರ ಭಾಗವಾಗಿ ಅಡಿಕೆ ಜೊತೆ 2 ತೊಗರಿ ಬೀಜ, 2 ಅವರೆ ಬೀಜ ಹಿಂಗೆ ಪ್ರತಿ ಅಡಿಕೆ ಗಿಡ ಸುತ್ತ ಹಾಕ್ತಾ ಹೋಗಿದ್ವಿ. ಈಗ ನೋಡ್ಬೋದು ನೀವು, ಕೊಯ್ಲಿಗೆ ಬಂದಿದೆ. ಇವತ್ತು ಅವರೆಕಾಯಿನೂ ಸ್ವಲ್ಪ ಹರಿದ್ವಿ, ಒಂದು 45 kg ಸಿಕ್ತು. ಇನ್ನೂ ಸಿಗಕ್ಕೆ ಅವಕಾಶ ಇದೆ. ಇವತ್ತು 1 ಕಟ್ಟೆ ಮುಗಿಸಿದೀವಿ. ಈ ಥರ 4 ಕಟ್ಟೆ ಇದಾವೆ, 1 ಕಟ್ಟೆ ಮುಗಿಸಿದೀವಿ. ಇನ್ನೂ 4 ಕಟ್ಟೆ ಹರಿಬೇಕು. ನಿಧಾನಕ್ಕೆ ಈಗ ಅವರೆಕಾಯಿ ಶುರು ಆಗ್ತಾ ಇದೆ ಕೊಯ್ಲು. ತೊಗರಿ ಇನ್ನೂ ಬರಬೇಕು. ಅಡಿಕೆ ಜೊತೆ ನೀವು ಅವರೆಕಾಯಿ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಈಗ ನೋಡ್ತಾ ಬಂದ್ರೆ ಅಡಿಕೆ ಗಿಡಗಳೇ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಈ ಅವರೆಕಾಯಿ ಗಿಡನೇ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಅದರಿಂದ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ? ಅಲ್ಲ, ಈಗ ಅಡಿಕೆ ಗಿಡಕ್ಕೆ ಯಾವ್ದು ಬಳ್ಳಿ ತರ ಸುತ್ತರ್ಕೊಂಡಿಲ್ಲ. ಈಗ ಇದು ತೊಗರಿ ದೊಡ್ಡದಾಗಿರೋದ್ರಿಂದ ಆ ಬಳ್ಳಿಯವರೇ ಆಲ್ರೆಡಿ ಅದ್ರದ್ದು ಡೆವಲಪ್ಮೆಂಟ್ ನಿಂತೋಗಿದೆ. ಹಾಗಾಗಿ ಗರಿ ಕಾಯಷ್ಟೇ ಬರ್ತಾ ಇದೆ. ಅಲ್ಲೊಂದು ಸುತ್ತರ್ದಿದೆ, ಇಲ್ಲ ಅಂತಲ್ಲ. ಗಿಡಕ್ಕೆ ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಆದ್ರೆ ಅದೇನು ತೊಂದರೆ ಇಲ್ಲ. ಯಾಕೆಂದ್ರೆ ಇದು ಅಷ್ಟು ಎಲೆ ನೋಡ್ಬರ್ರಿ, ಇಲ್ಲಿ ಹತ್ರ ಬನ್ನಿ. ಈಗ ಇದ್ರ ಕೆಳಗಡೆ ನೋಡಿದ್ರೆ, ಬನ್ನಿ ಹತ್ರ ಬನ್ನಿ, ಮೇಲಕ್ಕೆ ಬರ್ರಿ. ನೋಡ್ರಿ, ಇದು ಅಡಿಕೆ ಗಿಡ ಅಲ್ಲೊಂದಿದೆ. ಇದ್ರ ಕೆಳಗಡೆ ನೋಡ್ರಿ ಇಲ್ಲಿ ಸೊಪ್ಪು ನೋಡ್ರಿ, ಇಲ್ಲಿ ಎಷ್ಟು ಸುರಿದಿದೆ ತೊಗರಿದು. ಈಗ ಇದನ್ನ ಹೊರಗಡೆಯಿಂದ ತಂದಾಕ್ಬೇಕು, ಇಷ್ಟು ಗೊಬ್ಬರ ಕೊಡ್ಬೇಕು ಅಂದ್ರೆ ಎಷ್ಟು ಕೆಲಸ ಇದೆ, ಖರ್ಚಿದೆ. ಈಗ ಸುಲಭವಾಗಿ ಈ ತೊಗರಿ ಎಲೆ ಎಲ್ಲ ಸುರಿದು ಎಷ್ಟು ಫಲವತ್ತಾಗಿದೆ ಇದು ಭೂಮಿ. ಆಮೇಲೆ ಸುಲಭವಾಗಿ ನಮಗೆ ಏನು ಖರ್ಚಿಲ್ದಲೆ ನಮಗೆ ಏನೋ ಹಸಿರೆಲೆ ಗೊಬ್ಬರನೂ ಆಗಿದೆ, ಅಥವಾ ಮಣ್ಣಿನ ಆರೋಗ್ಯ ಬಹಳ ಚೆನ್ನಾಗಿದೆ. ಅಂದ್ರೆ ಸಾವಯವ ಇಂಗಾಲ ಆಗಿರ್ಬೋದು, ಅಥವಾ ಮಣ್ಣಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಈಗ ಸಿಗಕ್ಕೆ ಅವಕಾಶ ಆಗಿದೆ ಇಲ್ಲಿ. ನೀವು ಅವರೆ ಗಿಡಕ್ಕೆ ಯಾವ್ಯಾವ ರೀತಿ ಸ್ಪ್ರೇಗಳನ್ನ ಮಾಡಿದ್ದೀರಾ? ಅದೇ ನಾವು ಈಗ ಸಹಜ ಕೃಷಿಯಲ್ಲಿ ಹೇಳೋದು 4 ತತ್ವಗಳಲ್ಲಿ ಉಳುಮೆ ಮಾಡಂಗಿಲ್ಲ, ಕಳೆ ಕೀಳಂಗಿಲ್ಲ, ಅಥವಾ ಕಳೆ ನಿರ್ಮೂಲನೆ ಮಾಡಂಗಿಲ್ಲ. ಆಮೇಲೆ 3ನೇದು ಯಾವುದೇ ರೀತಿ ಕಳೆನಾಶಕ ಕೀಟನಾಶಕ ಬಳಸಂಗಿಲ್ಲ. 4ನೇದು ಯಾವುದೇ ರೀತಿ ಗೊಬ್ಬರ ಕೊಡಂಗಿಲ್ಲ. ಇಲ್ಲಿ ಆ 4 ತತ್ವಗಳು ಫಾಲೋ ಆಗಿದಾವೆ. ಈಗ ಕಳೆ ತೆಗಿಯಂಗಿಲ್ಲ ಅಂದ್ವಿ. ಕಳೆ ತೆಗಿಯೋದು ಅಂದ್ರೆ ಈಗ ನೋಡಿ, ಕಳೆ ಜೊತೆನೆ ಬೆಳೆದಿದಾವೆ. ಇಲ್ಲಿ ನಿಮಗೆ ಬೇರೆ ಕಳೆನೂ ಕಾಣಿಸ್ತಾ ಇದಾವೆ ಬೆಳೆ ಜೊತೆ. ಈಗ ಬರೀ ಅವರೇ ತೊಗರಿನೇ ಇಲ್ಲ, ಬೇರೆ ಬೇರೆ ಕಳೆ ಗಿಡಗಳು ಇದಾವೆ ಇದ್ರ ಜೊತೆ ಮಧ್ಯ. ಅವೆಲ್ಲ ಇದ್ರ ಅಬ್ರಕ್ಕೆಲ್ಲ ಮುಚ್ಕೊಂಡು ಹೋಗಿದಾವೆ. ಆದ್ರೆ ಬರೀ ಬ್ರಷ್ ಕಟ್ರಲ್ಲಿ 1-2 ಸಲ ಕ್ಲೀನ್ ಮಾಡಿದೀವಿ. ಯಾಕೆಂದ್ರೆ ಓಡಾಡಕ್ಕೆ ಕಷ್ಟ ಆಗಿತ್ತು. ಅಂದ್ರೆ ಒಳಗಡೆ ಓಡಾಡಕ್ ಆಗ್ತಾ ಇರಲಿಲ್ಲ. ಈಗ ಕೊಯ್ಲು ಮಾಡ್ಬೇಕಾಗಿದೆ,
ಹಂಗಾಗಿ 2 ಸಲ ಬ್ರಷ್ ಕಟ್ರಲ್ಲಿ ಅದು 2 ಗಿಡದ ಮಧ್ಯೆ ಮಾತ್ರ ಹಿಂಗೆ ಕ್ಲೀನ್ ಮಾಡ್ಕೊಂಡಿದೀವಿ. ಎಲ್ಲ ಕಡೆ ಏನು ಅದನ್ನೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಮಾಡೋಕ್ಕಾಗೋದೂ ಇಲ್ಲ. ಯಾಕಂದ್ರೆ ತೊಗರಿ ಅವರೇ ಅಷ್ಟು ದಟ್ಟವಾಗಿ ಜೋರಾಗಿ ಬೆಳೆದಿರೋದ್ರಿಂದ ಅದು ಬ್ರಷ್ ಕಟ್ರ್ ಆಪ್ರೇಟ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದೀವಿ. ಅದೊಂದು ಬಿಟ್ರೆ ಇನ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಇಲ್ಲಿ. ಅವರೆ ಗಿಡಕ್ಕೆ ಯೂಶುವಲಿ ಹುಳಗಳು ಜಾಸ್ತಿ ಅಂತ ಹೇಳ್ತಾರೆ. ನೀವು ಯಾವುದೇ ರೀತಿ ಕೀಟನಾಶಕ ಹಾಕದೇ ಇರೋದ್ರಿಂದ ಹುಳಗಳದ್ದು ಪ್ರಾಬ್ಲಮ್ ಇಲ್ವಾ ನಿಮ್ ಗಿಡಕ್ಕೆ? ಈಗ ಬನ್ನಿ, ಇದೆಯಾ ಈಗೆಲ್ಲ ಅಥವಾ ಇಲ್ಲಿ ಹೇಗೆ? ನೋಡೋಣ ಬನ್ನಿ. ಇಲ್ಲಿ ನೋಡಿ, ಅವರೇ ಬಂದಿದೆ, ಇದು ಅರಿಬೋದು, ಕಾಯಿ ಕಚ್ಚಿದಾವೆ, ನೋಡ್ಬೋದು ನೀವು. ಇದೊಂದು ಬಂಚ್ ನೋಡ್ರಿ ಇದರಲ್ಲಿ. ಈಗ ಅರಿಯನ ತೋರಿಸಿ ಇದರಲ್ಲಿ ನೋಡ್ರಿ. ಇದರಲ್ಲಿ ಯಾವುದೇ ಈ ಅರ್ದಿರೋದ್ರಲ್ಲಿ ಒಂದು ತೂತ್ ಮಾಡಿರೋದು ಎಲ್ಲ ಲಕ್ಷಣ ಇಲ್ಲ, ಎಲ್ಲವೂ ಚೆನ್ನಾಗಿದ್ದಾವೆ. ಹೌದ್ರಾ? ಒಂದು ಓಪನ್ ಮಾಡಿ ನೋಡ್ಬೋದು ನೋಡ್ರಿ. ಹೌದಾ? ಕಾಳು ಚೆನ್ನಾಗಿದ್ದಾವೆ, ಯಾವುದೇ ರೀತಿ ಹುಳ ಸಮಸ್ಯೆ ಇಲ್ಲ. ಆಯ್ತು, ಈಗ ಹುಳ ಇಲ್ಲ ಅಂತಂದ್ರೆ ಈಗ ಹುಳಕ್ಕೆ ಏನು ಪರಿಹಾರ ಅಂತ, ಈಗ ಹುಳನೂ ಆಗಿರ್ತವೆ ಅಲ್ಲೊಂದಲ್ಲೊಂದು. ಈಗ ಅದನ್ನು ನೋಡೋಣ, ಯಾವ್ದಾರ ಒಂದು ನೋಡ್ರಿ. ಹುಳ ಹುಡ್ಕೋದೇ ಕಷ್ಟ ಆಗಿತ್ತು ನಮ್ದ್ರಲ್ಲಿ, ಎಲ್ಲ ಆಯ್ತಪ್ಪ ಹುಳ ಅಂತ. ನೋಡ್ರಿ ಇಲ್ಲಿ ಆಯ್ತು, ಬನ್ನಿ. ಇಲ್ಲಿ 1-2 ತೂತ್ ಮಾಡಿದೆ ನೋಡಿ. ಇಷ್ಟು ಬಂಚಲ್ಲಿ 2 ತೂತಾಗಿದೆ. ಇದು ತೂತಾಗಿ 2 ತೂತ್ ಮಾಡಿದಾವೆ. ಈ 2 ಕಾಯಿನೇ ಹರ್ಕೊಂಡು ನೋಡೋಣ ಈಗ ಎಷ್ಟು ತೊಂದರೆ ಮಾಡಿದೆ ಒಳಗಡೆ ಅಂತ. ನೋಡ್ರಿ, ಒಂದು ಹುಳ ತಿಂದೋಗಿದೆ, ಇನ್ನು 3 ಕಾಳು ಚೆನ್ನಾಗಿದೆ. ಇಲ್ಲೂ ಒಂದು ತೂತಾಗಿದೆ ನೋಡೋಣ. ನೋಡಿ, ಇಲ್ಲೂ ಒಂದು ಕಾಳು ತಿಂದಿದೆ, ತೂತಾಗಿರತ್ರ 3 ಕಾಳು ಚೆನ್ನಾಗಿದೆ. ಇಷ್ಟೇ ಡ್ಯಾಮೇಜ್. ಅದು ಎಲ್ಲಿ 95% ಚೆನ್ನಾಗಿ ಬಂದಿದೆ, 5% ಡ್ಯಾಮೇಜ್ ಆಗಿದೆ. ಈಗ ಡ್ಯಾಮೇಜ್ ಅಂದರೆ ಈಗ ನಮಗೆ ಡ್ಯಾಮೇಜು, ಈಗ ಹುಳಕ್ಕೆ ಅದೇ ಆಹಾರ. ನಾವು ಸಹಜ ಕೃಷಿಯಲ್ಲಿ ಒತ್ತು ಹೇಳೋದು ಸುಮ್ಮನಿರೋದೇ ಅದಕ್ಕೆ ಮಾಡೋ ಬೆಸ್ಟ್ ಸೊಲ್ಯೂಷನ್. ಈಗ ನಾವು ಇಲ್ಲಿ ಏನೂ ಮಾಡಿಲ್ಲ, ಸುಮ್ಮನಿದ್ದೀವಿ. ಈ ಹುಳ ನೋಡ್ರಿ, ಈಗ ಇಲ್ಲ ಎಲ್ಲ ಕಮ್ಮಿ ಆಗಿದೆ. ಎಲ್ಲ ಅದನ್ನು ತಿನ್ನಕ್ಕೆ ಇನ್ನೊಂದು ಯಾವ್ದೋ ಹುಳ ಬಂದಿರ್ಬೋದು. ಸಹಜವಾಗಿ ಸುಲಭವಾಗಿ ಹುಳಗಳು ನಿಯಂತ್ರಣದಲ್ಲಿದ್ದಾವೆ. ಯಾವುದೇ ರೀತಿ ಕೀಟ ಬಾಧೆ ಅದು ಯದ್ವಾತದ್ವ ಜಾಸ್ತಿ ಬೆಳೆಯೋಕ್ಕೆ ಅವು ಮಲ್ಟಿಪ್ಲೈ ಹಾಕಿಲ್ಲ, ಅವಕಾಶ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಡೈವರ್ಸಿಟಿ ಇದೆ ಇಲ್ಲಿ. ನೋಡ್ರಿ, ನಮ್ಮ ಮೇನ್ ಕ್ರಾಪ್ ಇಲ್ಲಿ ಮಾವಿದೆ. ಮಾವಿನ ಜೊತೆ ಈಗ ಸ್ವಲ್ಪ ಈಗ ಮಧ್ಯೆ ಇಲ್ಲಿ ಅಡಿಕೆನ ಹಾಕಿದೀವಿ. ಅಡಿಕೆ ಜೊತೆ ದೊಡ್ಡದು ತೊಗರಿ ಗಿಡ ಇದೆ. ಆಮೇಲೆ ಇಲ್ಲೂ ನಾನಾ ರೀತಿ ಕಳೆ ಗಿಡಗಳಿದಾವೆ, ಹುಲ್ಲಿದೆ. ಆಮೇಲೆ ಸಾಕಷ್ಟು ವೈವಿಧ್ಯತೆ ಇದೆ ಇಲ್ಲಿ. ಸುತ್ತಲೂ ಬಾರ್ಡ್ರಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿದಾವೆ. ಇಲ್ಲಿ ಸಿಕ್ಕಾಪಟ್ಟೆ ಅಕ್ಕಿ ಪಕ್ಷಿ ಎಲ್ಲ ಬರ್ತವೆ. ಇಷ್ಟೆಲ್ಲ ಆಮೇಲೆ ಇಲ್ಲೆಲ್ಲ ಈಗ ದೊಡ್ಡ ತೊಗರಿ ಗಿಡ ಇಷ್ಟು ದೊಡ್ಡದಾಗಿರೋದ್ರಿಂದ ಇಲ್ಲೆಲ್ಲ ಜೇಡದ ಬಲೆನೂ ಇದಾವೆ. ಜೇಡದ ಬಲೆ ಸಹಜವಾಗಿ ಕೀಟ ನಿಯಂತ್ರಣ ಮಾಡುತ್ತೆ. ಆಮೇಲೆ ಇದೆಲ್ಲ ಜವಾರಿ ಬೀಜ. ಇನ್ನೊಂದು, ಇದೆಲ್ಲ ದೇಸಿ ತಳಿ ಜವಾರಿ ಬೀಜಗಳು, ನಮ್ಮ ಹೈಬ್ರಿಡ್ ಬೀಜ ಅಲ್ಲ. ಹಂಗಾಗಿ ಇವೆಲ್ಲ ರೋಗ ಕೀಟ ಬಾಧೆಗೆ ಅಷ್ಟು ಸುಲಭವಾಗಿ ಒಳಗಾಗಲ್ಲ. ಇವು ಬಹಳ ಗಟ್ಟಿ ಬೀಜಗಳು ಇವು. ಬೀಜ ಸಂಪನ್ಮೂಲನ ನೀವು ಯಾವ ರೀತಿ ಮಾಡ್ತೀರಾ? ಅಲ್ಲ, ಬೀಜ ಈಗ ನಮ್ಮ ಗುಂಪಲ್ಲೇ ಯಾರು ಈ ತರ ಸಹಜವಾಗಿ ಬೆಳಿತಾರೆ ಅಥವಾ ಯಾವ ದೇಸಿ ಬೀಜ ಯಾರು ಕೊಡ್ತಾರೆ, ಅವ್ರದಿಂದನೇ ತಗೊಂಡಿರೋದು ಇದು ಬೀಜ. ಇದು ಹೈಬ್ರಿಡ್ ಬೀಜ ಅಲ್ಲ. ಹಾಗಾಗಿ ನಮಗೆ ಒಳ್ಳೆ ಜವಾರಿ ಬೀಜ ಸಿಕ್ಕಿದಾವೆ, ಅದರಿಂದನೇ ಇಷ್ಟೆಲ್ಲ ಬೆಳೆಯಕ್ಕೆ ಅವಕಾಶ. ನೋಡ್ರಿ, ಇದು ತೊಗರಿನೂ ನೋಡೋಣ ಬನ್ನಿ. ಈಗ ನೀವು ಅವರೆ ಗಿಡನ ಕಟಾವು ಯಾವ ರೀತಿ ಮಾಡ್ತಾ ಇದ್ದೀರಾ? ಅಲ್ಲ, ಗಿಡ ಕಟಾವಲ್ಲ, ಕಾಯಿ ಹರಿಯೋದಷ್ಟೇ. ಇವತ್ತು ಬೆಳಿಗ್ಗೆ ಹರಿದ್ವಿ ಕಾಯಿ, ಇಲ್ಲಿ ಏನ್ ತೊಂದರೆ ಇಲ್ಲ. ಇವತ್ತು ಬೆಳಿಗ್ಗೆ ಗಿಡ ಕಾಯಿ ಹರಿದ್ವಿ, ಏನ್ ಸುಮ್ಮನೆ ಹಿಂಗೆ ಹರಿದ್ಬಿಟ್ರೆ ಆಯ್ತು. ಅವಲೇ ತೋರಿಸಿದ್ವಲ್ಲ ಅಷ್ಟೇ ಕೊಯ್ಲು ಮಾಡೋದು. ಚೆನ್ನಾಗಿ ಬಂದಿದೆ ಅಂತ ಬಲ್ತಿರೋದು ನೋಡ್ಬಿಟ್ಟು ಹರಿಯೋದು ಅಷ್ಟೇ. ನೋಡ್ರಿ, ಇನ್ನು ಹೂವು ಕಡಿಮೆ ಆಗ್ತಾ ಬಂತು, ಇನ್ನು ಇದು ಮುಗೀತು ಸೀಸನ್ನು, ಇನ್ನ ಬರೀ ಕೊಯ್ಲು ಅಷ್ಟೇ. ನೋಡ್ರಿ, ಇಲ್ಲೊಂದು ಸಮಸ್ಯೆ ಇದೆ. ಇದು ಜಿಗಿ ಅಂತೀವಿ ನಾವು. ಬನ್ನಿ, ಹತ್ರ ಬನ್ನಿ. ಇಲ್ಲಿ ನೋಡಿ, ಇದು ಜಿಗಿ ಅಂತ. ಇದೊಂದು ರೋಗ, ಇದು ಬರುತ್ತೆ ಗಿಡಕ್ಕೆ, ಇಲ್ಲ ಅಂತಲ್ಲ ಅವರೆಗೆ. ನೋಡಿ, ಇದೆಲ್ಲೋ ಅಪರೂಪ ಕಾಣೋದು ನಮಗೆ. ಇದು ಎಲ್ಲ ಕಂಟ್ರೋಲಲ್ಲಿದೆ, ಎಲ್ಲ ಗಿಡಕ್ಕೂ ಹಬ್ಬಿಲ್ಲ ಅದು. ಹಾಗಾಗಿ ಎಲ್ಲವೂ ಇಲ್ಲಿ ನಿಯಂತ್ರಣದಲ್ಲಿದ್ದಾವೆ. ಯಾವುದೇ ರೋಗ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ಟು ನಮಗೆ ಏನು ಸಿಗದೆ ಇರೋ ಥರ ಆಗ್ತಿಲ್ಲ. ಆಮೇಲೆ ಅದ್ರದ್ದು ಒಂದು ಪಾಲಿರುತ್ತೆ, ಕೀಟ ಏನೋ ಯಾವ ಹುಳುಗಳಿಗೆ, ಅಕ್ಕಿ ಪಕ್ಷಿ, ಅದ್ರದ್ದು ಒಂದು ಪಾಲಿರುತ್ತೆ. ಅದ್ರದ್ದು ಪಾಲು ನಾವು ಕೊಟ್ಬಿಟ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಈಗ ಆ ಹುಳ ಸಾಯ್ಸಕ್ಕೆ ನಾನು ಯಾವ್ದಾರ ಒಂದು ಕೀಟನಾಶಕ ಇಲ್ಲ ಯಾವ್ದಾರು ಸ್ಪ್ರೇ ಕೊಟ್ರೆ ಅದ್ರ ಜೊತೆ ಬೇರೆ ನಮಗೆ ಬೇಕಾಗಿರೋ ಉಪಕಾರಿ ಜೀವಿಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ಸುಮ್ಮನೆ ಇರೋದೇ ಅದಕ್ಕೆ ಮಾಡೋ ಬೆಸ್ಟ್ ಸೊಲ್ಯೂಷನ್. ಆಮೇಲೆ ಆದಷ್ಟು ವೈವಿಧ್ಯತೆ ಕಾಪಾಡ್ಕೋಬೇಕು, ಜೊತೆಗೆ ಜವಾರಿ ಬೀಜಗಳನ್ನ ಬಳಸಬೇಕು. ನಿಮ್ಮ ಪ್ರಕಾರ ಜವಾರಿ ಬೀಜಗಳಿಗೆ ರೋಗ ಜಾಸ್ತಿನಾ ಅಥವಾ ಹೈಬ್ರಿಡ್ ಬಿಜಗಳಿಗೆ ರೋಗ ಜಾಸ್ತಿನಾ? ನೋಡ್ರಿ, ಜವಾರಿ ಬೀಜ ಅವು ತಲಾಂತರದಿಂದ ಬಂದಿರೋದು. ಅದು ಆ ಬೀಜಕ್ಕೆ ಗೊತ್ತು ಯಾವಾಗ ಹೆಂಗೆ ಬಿಹೇವ್ ಮಾಡಬೇಕು. ಆಮೇಲೆ ಅದರದ್ದು ರೋಗ ಬಂದ್ರೆ, ಕೀಟ ಏನಾರು ಈ ತರದ ಅಟ್ಯಾಕ್ ಆದ್ರೆ ಯಾವ ತರ ಅದಕ್ಕೆ ಶಕ್ತಿ ತಾನಾಗೇ ಇದೆ ಅದರೊಳಗಡೆ.
ಹೈಬ್ರಿಡ್ ಬೀಜ ಏನ್ ಮಾಡಿರ್ತಾರೆ ಅದನ್ನೆಲ್ಲ ಮಾಡಿಫೈ ಮಾಡಿರ್ತಾರೆ, ಜೆನೆಟಿಕಲಿ ಮಾಡಿಫೈ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಅವು ಬಹಳ ಅತಿ ಉತ್ಪನ್ನ ದೃಷ್ಟಿಯಿಂದ ಮಾತ್ರ ಮಾಡಿರ್ತವೆ. ಅದರಲ್ಲಿ ಪೋಷಕಾಂಶ ಆಗಿರ್ಬೋದು, ಅದೇ ರೋಗ ಆಮೇಲೆ ಕೀಟ ನಿಯಂತ್ರಣ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಅವು ಗಿಡಗಳು. ಚೆನ್ನಾಗಿ ಒಂದ್ ಸ್ವಲ್ಪ ಚೆನ್ನಾಗಿ ನಾವು ಅನಿಸ್ಬೋದು, ಸ್ವಲ್ಪ ಇಳುವರಿಯಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿರ್ಬೋದು ಈ ತರ. ಆಮೇಲೆ ಅವಕ್ಕೆಲ್ಲದಕ್ಕೂ ಸ್ಪ್ರೇ ಅದು ಇದು ಕೊಡದಲ್ಲೇ ಅಷ್ಟು ಸುಲಭವಾಗಿ ಬರಲ್ಲ. ಈ ಜವಾರಿ ಬೀಜಗಳಿಗೆ ಸುಲಭವಾಗಿ ಅವೆಲ್ಲ ಬೆಳೆಯಕ್ಕೆ ಅವಕಾಶ ಇರ್ತವೆ. ಆಮೇಲೆ ರೋಗ ಕೀಟ ನಿಯಂತ್ರಣ ಅದಕ್ಕೆ ತಾನಾಗೆ ಅದಕ್ಕೆ ಗೊತ್ತಿರುತ್ತೆ ಹೆಂಗ್ ಅದನ್ನ ನಿಯಂತ್ರಣ ಮಾಡ್ಕೋಬೇಕು, ಯಾವ ತರ ಅದನ್ನ ಎದುರಿಸ್ಬೇಕು ಅನ್ನೋದು. ಇಲ್ಲಿವರೆಗೂ ಅವರೇ ಬಗ್ಗೆ ಮಾತಾಡಿದ್ರಿ, ಇವಾಗ ತೊಗರಿ ಬಗ್ಗೆ ಮಾತಾಡಿ. ಅದೇ ನಾವು ಅವರೇ ತೊಗರಿ 2 ಹಾಕಿದ್ವಿ. ಯಾಕಪ್ಪ 2 ಹಾಕಿದ್ವಿ ಜೊತೆಗೆ ಅಂದ್ರೆ ನನಗೆ ಏನೋ ನಂಬಿಕೆ ಇರ್ಲಿಲ್ಲ. ಅವರೇ ತೊಗರಿ ಯಾವ್ದಾರ ಒಂದ್ ಕೈ ಕೊಟ್ರು ಒಂದ್ ಇರ್ಲಿ ಅಂತ. ಆದ್ರೆ ನಮ್ಮ ಅದೃಷ್ಟಕ್ಕೆ ಅಥವಾ ನಾವು ಅದರಿಂದ ಏನೋ ಅಪೇಕ್ಷೆ ಪಡ್ತಾ ಇಲ್ವಲ್ಲ, ಹಂಗಾಗಿ 2 ಚೆನ್ನಾಗ್ ಬಂದ್ವು. ನೀವ್ ಯಾವ್ದಾರ ಉಳಿಸ್ಕೊಳಪ್ಪ ಅಂತ ನನಗೆ ಅದು ಚಾಯ್ಸ್ ಕೊಡ್ತು. ಹಂಗಾಗಿ 2 ಉಳಿಸ್ಕೊಂಡ್ವಿ. ನೋಡ್ರಿ ತೊಗರಿ ನೋಡ್ಬೋದು ನೀವು ಹೆಂಗೆ ಕಾಯಿ ಕಚ್ಚಿದೆ ಅಂತ, ಬರೀ ಹತ್ರದಿಂದ ತೋರಿಸ್ರಿ. ನೋಡಿ ಎಷ್ಟು ಕಾಯಿ ಕಚ್ಚಿದೆ. ಇದೆಲ್ಲ ಜವಾರಿ ತೊಗರಿ, ಮಾಡ್ ತೊಗರಿ ಅಂತೀವಿ. ನೋಡಿ ಎಲ್ಲ ಚಿಕ್ಕ ಕಾಳು. ಈಗ ನೋಡೋಣ ತೊಗರಿಯಲ್ಲಿ ಏನಾದ್ರು ಕೀಟ ಸಮಸ್ಯೆ ಇದೆಯಾ ನೋಡೋಣ. ನೋಡಿ ಎಷ್ಟು ಕಾಯಿ ಕಟ್ಟಿದೆ ಇದು. ಈಗ ಕೊಯ್ಲಿಗೆ ಬಂದಿದೆ ಇದು. ನೋಡ್ಬೋದು ಎಷ್ಟು ಕಾಯಿ ಕಚ್ಚಿದೆ ನೋಡ್ರಿ. ಇದು ಈಗ ತೊಗರಿ ಇದು 5-6 ಕಾಯಿ ಕಿತ್ತಿದ್ದೀನಿ. ಇದು ಜವಾರಿ ಕಾಳು, ಬಹಳ ಚಿಕ್ಕ ಕಾಳು ಇವು, ದಪ್ಪ ಬರಲ್ಲ ನೋಡ್ರಿ. ಎಲ್ಲ ಬಹಳ ಸಣ್ಣ ಕಾಳು ಇವು ನೋಡ್ರಿ. 2 ಕಾಳು ಚೆನ್ನಾಗಿದೆ, ಇದು 2 ಇತ್ತು ಇದರಲ್ಲಿ. ಇದು ಜವಾರಿ ಕಾಳಿದು, ಬಹಳ ಚಿಕ್ಕ ಕಾಳು, ಬಹಳ ರುಚಿ ನೋಡ್ರಿ. ಇದರಲ್ಲಿ 3ರಲ್ಲಿ 2 ಕಾಳು ಚೆನ್ನಾಗಿದೆ, ಒಂದೊಂಚೂರು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಅಂದ್ರೆ ಸ್ವಲ್ಪ ಯಾಕೋ ಒಂಚೂರು ಹುಳ ತಿಂದಿದೆ, ಆದ್ರೆ ಏನು ಅಂಥ ಸಮಸ್ಯೆ ಇಲ್ಲ. ಅದು ಕಾಳು ಬಳಸೋ ಥರನೇ ಇದೆ. ಇನ್ನೆರಡರಲ್ಲಿ ನೋಡ್ರಿ, ಇದರಲ್ಲಿ ಒಂದು ತಿಂದಿದೆ, ಇನ್ನೊಂದು 2 ಚೆನ್ನಾಗಿದ್ದಾವೆ. ಅಂದರೆ ಇದರಲ್ಲೂ ಅಷ್ಟೇ ನಮಗೆ 70 to 80% ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತೊಗರಿ ಬರ್ತಾ ಇದೆ. ನೋಡ್ಬೋದು ನೀವು, ನೋಡ್ರಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಕಾಳು, ನೋಡ್ಬೋದು. ಇನ್ನೊಂದು ನೋಡೋಣ, ಈಗ ಓಪನ್ ಮಾಡಿ ನೋಡಿ. ಆಯ್ತು, ಈಗ ಇಷ್ಟರಲ್ಲಿ ನೋಡಿ 2 ಕಾಳು ಡ್ಯಾಮೇಜ್ ಆಗಿರೋದು 4ರಲ್ಲಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಾಳು. ಇವು ಜವಾರಿ ಕಾಳು, ಇವು ಸಣ್ಣವು, ಭಾಳ ರುಚಿ ನೋಡಿ. ತೊಗರಿನೂ ಈಗ 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 ತೊಗರಿ ಅವರೇನೆ ಯಾಕೆ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ, ನನಗೆ ನಾವು ಮನೆಗೆ ಬಳಸೋದು ತೊಗರಿ ಬೇಳೆನೇ ಜಾಸ್ತಿ. ಸಾರಿಗೆ ಎಲ್ಲ ಭಾಳ ಬಳಸ್ತೀವಿ, ಗಡ್ಸೆಪ್ ಅಂತ ಮಾಡ್ತೀವಿ, ಅದಕ್ಕೂ ತೊಗರಿ ಬೇಳೆನೇ ಜಾಸ್ತಿ ಬಳಸೋದು. ಹೋಳಿಗೆ ಮಾಡ್ತೀವಿ. ಆಯ್ತು, ನಮ್ದೇನೋ ಬೇರೆ ಬೇರೆ ಎಲ್ಲ ಬೆಳೆದಿದ್ವಿ, ತೆಂಗು ಅಡಿಕೆ ಎಲ್ಲ ಇದಾವೆ, ಕಮರ್ಷಿಯಲ್ ಕ್ರಾಪ್. ಆಯ್ತು, ನಮ್ಮ ಮನೆಗೆ ತಿನ್ನಕ್ಕೆ ಈಗ ತೊಗರಿ ಬೇಳೆನೂ ಬೇಕಲ್ಲ ಅಂದಾಗ ಅದು ಬೆಳಿಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ. ಹಾಗಾಗಿ ತೊಗರಿ ಹಾಕೊಂಡ್ವಿ. ಅವರೇನು ಅಷ್ಟೇ, ಅವರೇನು ನನಗೆ ಭಾಳ ಇಷ್ಟ, ಹಾಗಾಗಿ ಅವರೇನು ಹಾಕೊಂಡಿದ್ವಿ. ಈಗ ಅವರ ಗಿಡದಲ್ಲಿ ಸೊಗಡು ಬರುತ್ತೆ ಅಂತ ಹೇಳ್ತಾರಲ್ಲ, ನಿಮ್ ಗಿಡಗಳಲ್ಲೂ ಸೊಗಡು ಅನ್ನೋದಿದೆಯಾ? ಅದೇ ಸೊಗಡು ಅಂದ್ರೆ ಅವರಲ್ಲಿ ಅದೊಂಥರ ಆಯಿಲ್ ತರ ಇರುತ್ತೆ. ಈಗ ಬನ್ನಿ ಇಲ್ಲಿ, ಈಗ ನಾವು ಯಾವುದೇ ಸ್ಪ್ರೇ ಕೊಟ್ಟಿಲ್ಲ, ಏನಿಲ್ಲ, ಬನ್ನಿ ಇಲ್ಲಿ ಹತ್ರ. ಇಲ್ಲಿ ನೋಡ್ಬೋದು ನೀವು, ಇದ್ರ ಮೇಲ್ಗಡೆ ಕೈ ಹಚ್ಕೊಂಡ್ರೆ ಎಣ್ಣೆ ತರ ಬರುತ್ತೆ, ಅದೇ ಸೊಗಡು. ಯಾವುದೇ ರೀತಿ ಸ್ಪ್ರೇ ಮಾಡದೇ ಇರೋದ್ರಿಂದ ನಮ್ಮಲ್ಲಿ ಸೊಗಡು ಚೆನ್ನಾಗಿದೆ. ಈಗ ನೋಡ್ರಿ, ಕೈಯೆಲ್ಲ ನೋಡಿ ಎಣ್ಣೆ ತರ ಆಗ್ತೈತಿ ನೋಡಿ, ಎಲ್ಲ ಒಂಥರ ಆಯಿಲ್ ಬರುತ್ತೆ. ಅಂದ್ರೆ ಅವರೆಕಾಯಲ್ಲಿ ಸೊಗಡು ಇದ್ರೆ ಒಳ್ಳೇದು ಅಂತಾನ? ಅದೇ ಸೊಗಡು ಅವರೇನೆ ಭಾಳ ರುಚಿ. ಅದು ನಮ್ಮಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಅಂದ್ರೆ ಎಣ್ಣೆ ಎಲ್ಲ ಕೈಯೆಲ್ಲ ಎಣ್ಣೆ ಆಗ್ತಾ ಇದೆ, ಯಾವುದೇ ರೀತಿ ಅದಕ್ಕೇನು ಸ್ಪ್ರೇ ಮಾಡದೇ ಇರೋದ್ರಿಂದ ಭಾಳ ಚೆನ್ನಾಗಿ ಅವರೇ ಬರ್ತಾ ಐತ್ರಿ. ಅವರೇ ಮತ್ತೆ ತೊಗರಿಯಿಂದ ಯಾವ ರೀತಿ ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನೋಡ್ರಿ, ಫಸ್ಟ್ ನಮಗೆ ಮನೆಗೆ ಆಗೋಷ್ಟು, ಅಂದ್ರೆ ಮನೆಗೆ ಆಗೋಷ್ಟಕ್ಕಿಂತ ಜಾಸ್ತಿ ಬರ್ತಾ ಇದೆ. ಈಗ ಮನೆ ಬಳಕೆಗೂ ಆಯ್ತು, ಅವರೇ ತೊಗರಿನೂ ಮನೆ ಬಳಕೆಗೆ ಆಯ್ತು. ಇದರಲ್ಲಿ ಜಾಸ್ತಿ ಬರೋಕ್ಕೆ ಅವಕಾಶ ಇದೆ ಮಾರ್ಲಿಕ್ಕೂ. ಇವತ್ತೊಂದು 50 kg ಹಾರ್ವೆಸ್ಟ್ ಮಾಡಿದ್ವಿ ಅವರೇ. ಇನ್ನೊಂದು 2-3 ಕ್ವಿಂಟಲ್ ಸಿಗ್ಬೋದೇನೋ, ನೋಡ್ಬೇಕು. ಜೊತೆಗೆ ತೊಗರಿನೂ ಚೆನ್ನಾಗಿ ಬಂದಿದೆ, ಗೊತ್ತಾಗ್ತಾ ಇಲ್ಲ ತೊಗರಿ ಎಷ್ಟು ಬರ್ಬೋದು ಅಂತ. ಒಂದು ಅಂದಾಜು ಒಂದು 7-8 ಕ್ವಿಂಟಾಲಿಂದ 10 ಕ್ವಿಂಟಾಲ್ ತನಕ ಬರ್ಬೋದು ಅಂತ. ಅದನ್ನು ಬೆಳೆ ಮಾಡ್ಬಿಟ್ಟು ಮಾರಾಟ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ದು. ಈಗ ಸಹಜವಾಗಿ ಏನು ಅದಕ್ಕೇನು ಸ್ಪ್ರೇ ಮಾಡದೆ ಯಾವುದೇ ರೀತಿ ವಿಷ ಹಾಕದೆ ಬೆಳೆದ್ರಿಂದ ನಮಗೆ ಮಾರಾಟಕ್ಕೂ ಸುಲಭ. ನಮ್ದೇ ಈಗ ಸಂತೆಗಳು ಮಾಡ್ತಾ ಇರ್ತೀವಿ ನಾವು, ಆ ಸಂತೆಯಲ್ಲಿ ನಾವು ಅದನ್ನ ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ಕೊಂತ ಇದ್ವಿ.
ಆಮೇಲೆ ಅದ್ರದ್ದು ಬೀಜನೂ ಮಾರಾಟ ಮಾಡ್ಬೋದು, ಬಿತ್ತನೆ ಬೀಜಕ್ಕೆ ಅವರೇ ಮತ್ತು ತೊಗರಿ ಎರಡು, ಅದರಿಂದನೂ ಸ್ವಲ್ಪ ಆದಾಯ ನಾವು ನಿರೀಕ್ಷೆ ಮಾಡ್ಬೋದು. ಅದ್ರ ಜೊತೆ ಆಮೇಲೆ ಬೇರೆ ಬೇರೆ ಮುಖ್ಯ ಬೆಳೆಗೂ ಅದು ಗೊಬ್ಬರ ಆಗಿ ಕೆಲಸ ಮಾಡಿರೋದ್ರಿಂದ ಅದರಿಂದನೂ ನಾವು ಆದಾಯ ತಗೊಂಡಂಗೆ ಆಗಿದೆ. ಅಂದರೆ ನಮ್ಮ ಮಾವಿದೆ, ಹಿಂದೆ ನೋಡ್ಬೋದು ಈಗ ಹೂ ಆಗ್ತಾ ಇದೆ, ಇಲ್ಲ ಅಡಿಕೆನೂ ಇದೆ. ಎರಡಕ್ಕೂ ಈಗ ಇದ್ರದ್ದೇ ಗೊಬ್ಬರ ಫ್ರೀಯಾಗಿ ಸಿಗ್ತಾ ಇದೆ. ಇಷ್ಟು ದಟ್ಟವಾಗಿ ಬೆಳೆದಿರೋದ್ರಿಂದ ಕೊಯ್ಲು ಮಾಡಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ವಾ ನಿಮಗೆ? ಈಗ ಬನ್ನಿ ಹೆಂಗೆ ಒಳಗಡೆ ಹೋಗೋಣ. ಈಗ ನೋಡ್ರಿ ಇಲ್ಲೆಲ್ಲ ಹುಲ್ ಕಟ್ ಮಾಡೋ ಮಿಷನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದೀವಿ. ಬನ್ನಿ ಒಳಗಡೆ ನೋಡ್ರಿ, ಇಲ್ಲಿ ಓಡಾಡಕ್ ಮಾತ್ರ ಕ್ಲೀನ್ ಇದೆ. ಈಗ ಇನ್ನೆಲ್ಲ ತುಂಬಿಸ್ಬಿಟ್ಟಿದೀವಿ ನೋಡ್ರಿ. ಇಲ್ಲಿ ಅವರೇ ಇಲ್ಲಿ ಇದೆ, ಸುಲಭವಾಗಿ ಅವರೇ ಹರಿಬೋದು ಇಲ್ಲಿ, ಹೌದಾ? ಸುತ್ತಲೂ ಅವರೇ ಹರ್ಕೋಬೋದು. ಈಗ ತೊಗರಿ ಏನಾಗ್ಬಿಟ್ಟಿದೆ ಅಂದರೆ 8 ಅಡಿ 9 ಅಡಿ ತನಕ ಹೋಗ್ಬಿಟ್ಟಿದೆ ಕೆಲವೊಂದು. ಈಗ ಅದನ್ನು ದಾಟ್ಕೊಂಡು ಹೋಗೋದೇ ಕಷ್ಟ. ಅದು ಬಿಟ್ಟರೆ ಇನ್ನೂ ಅಂಥ ಸಮಸ್ಯೆ ಇಲ್ಲ. ಬನ್ನಿ ಒಳಗಡೆ ನೋಡ್ರಿ, ಇಲ್ಲೆಲ್ಲ ಒಳಗಡೆ ಓಡಾಡೋಕೆ ಏನು ಸಮಸ್ಯೆ ಇಲ್ಲ. ಬನ್ನಿ ಇದೆಲ್ಲ ಒಳಗಡೆ ಎಲ್ಲ ಓಡಾಡ್ಬೋದು, ಏನು ಕಷ್ಟ ಏನಿಲ್ಲ. ಅದನ್ನ ನೋಡೋಕೆ ಭಾಳ ದಟ್ಟವಾಗಿದೆ. ಒಳಗಡೆ ಯಾರು ಬಂದರೆ ನಮಗೆ ಎಲ್ಲಿ ಕಳೆದು ಹೋಗ್ತೀವಿ ಅನ್ನೋ ಥರ, ಅಂದರೆ ಎಲ್ಲ ಯಾರೋ ಹೊಸ್ದಾಗಿ ಬಂದರೆ ಗೊತ್ತಾಗಲ್ಲ ಅವ್ರು ಎಲ್ಲಿ ಎಲ್ಲಿ ಹೊರಗೆ ಹೋಗ್ಬೇಕು ಅನ್ನೋದು. ನಾವು ಒಂದು 2-3 ಒಳಗಡೆ ಬಂದರೆ ನಾವು ಜೋರಾಗಿ ಕೂಗ್ಬೇಕಾಗುತ್ತೆ, ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ ಯಾರು ಒಳಗಡೆ ಹೋದರೆ. ಈಗ ನೋಡ್ಬೋದು ನೀವು ನಮ್ಮದು ತೊಗರಿ ಅವರೇ ಎಷ್ಟು ದಟ್ಟವಾಗಿ ಬೆಳೆದಿದೆ ಅನ್ನೋದು ಈಗ ಸ್ವಲ್ಪ ಎತ್ತರದಿಂದ ತೋರಿಸ್ತಾ ಇದ್ದೀವಿ. ನೋಡ್ರೆ ಎಷ್ಟು ತೋಟನೇ ತುಂಬೋಗಿದೆ ನೋಡ್ರಿ. ಏನೂ ಮಾಡ್ದಲೆ ಸುಮ್ಮನೆ ಇದ್ರೆ ಎಷ್ಟೆಲ್ಲ ಅವಕಾಶ. ಕೊನೆದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ನೋಡ್ರಿ, ನಮ್ಮ ತೋಟದ್ದೇ ಅವರೇ ನೆನ್ನೆ ಉಪ್ಪು ಹಾಕ್ಕೊಂಡು ತಿಂದ್ವಿ, ಉಪ್ಪಲ್ಲಿ ಬೇಯಿಸ್ಕೊಂಡು ಭಾಳ ರುಚಿ ಇತ್ತು. ಅದೇ ಅವರೆಕಾಳು ಸಾರು, ಅವರೆಕಾಳು ಪಲ್ಯ ಇನ್ನು ದಿನಾಲೂ ಮಾಡ್ತೀವಿ. ಯಾವುದೇ ರೀತಿ ಅದಕ್ಕೆ ವಿಷ ಹಾಕ್ದಲೇ ಯೂಸ್ ಮಾಡೋದ್ರಿಂದ ನಮಗೂ ಅದ್ರ ರುಚಿ ಗೊತ್ತು ಈಗ ಎಷ್ಟು ಚೆನ್ನಾಗಿದೆ ಅನ್ನೋದು. ಆಮೇಲೆ ತೊಗರಿನೂ ಅಷ್ಟೇ ಸುಲಭವಾಗಿ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಈ ಥರದ್ದನ್ನ ಸುಲಭವಾಗಿ ಬೆಳ್ಕೋಬೋದು. ಈಗ ನೋಡಿ, ಅಡಿಕೆಗೆ ನಾವು ಯಾವುದೇ ರೀತಿ ಗೊಬ್ಬರ ಕೂಡ ಅಗತ್ಯನೂ ಇಲ್ಲ, ಸುಲಭವಾಗಿ ಅದು ಬರ್ತಾ ಇದೆ. ಜೊತೆಗೆ ಇವೆಲ್ಲನೂ ತಿನ್ನೋನು ಬೆಳೆಯೋಕೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಒಂದೇ ಏಕ ಬೆಳೆ ಮಾಡೋದ್ಕಿಂತ ಈ ಥರ ಬಹು ಬೆಳೆ ಮಾಡ್ಕೊಂಡು ಎಲ್ಲರೂ ಇದನ್ನ ತಿನ್ನೋದನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.